ಶ್ರೀಮಾತ್ರೇ ನಮಃ. ಇಂದು ನಮ್ಮ ಗ್ರಾಮ ದೇವತೆ ಶ್ರೀ ಸಣ್ಣ ಪಾಲ್ಪಟಮ್ಮ ಆಲಯದಲ್ಲಿ ಕಾರ್ತೀಕ ಮಾಸ ಪ್ರಯುಕ್ತ ಇದು 8ನೇ ವರ್ಷ. ಕಾರ್ತೀಕ ಮಾಸದಲ್ಲಿ ಇಲ್ಲಿ ದೀಪಾರಾಧನೆ ಊರಿನ ಸುಮಂಗಳೆಯನ್ನೆಲ್ಲ ಕರೆದು ಲಕ್ಷ್ಮೀ ಪೂಜೆ, ದೀಪ ರೂಪೇಣ ಮಹಾಲಕ್ಷ್ಮಿ ಪೂಜೆ ಅಂತ ಮಾಡಿಸ್ತೀವಿ ನಾವು. ಊರಲ್ಲಿರೋರು ಪ್ರತಿಯೊಬ್ಬರು ಮನೆಗೊಬ್ಬರು ದೀಪ ತಂದು ಲಕ್ಷ್ಮೀನ ಆಹ್ವಾನ ಮಾಡಿ ಎಲ್ಲ ಪೂಜೆ ನೈವೇದ್ಯ ಎಲ್ಲ ಮಹಾಮಂಗಳಾರತಿ ಮಾಡಿ, ಹಾಗೂ ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗ ಇರುತ್ತೆ. ಪ್ರತಿಯೊಬ್ಬರದು ಸಂಕಲ್ಪ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಇಷ್ಟು ಪ್ರತಿ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ನಮ್ಮ ಊರಿನ ಎಲ್ಲರೂ ತುಂಬಾ ಸಹಕರಿಸ್ತಾ, ಎಲ್ಲ ಭಕ್ತಾದಿಗಳಿಗೂ ಪೌರಿದ್ಯನ ಕೊಡ್ತಾ, ನಮ್ಮ ಪ್ರಸನ್ನ ಪಾಲ್ಪಟಮ್ಮ ಮಹಾತಾಯಿ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಡ್ತಾ ಇಷ್ಟು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅನ್ಕೊಂಡಿದ್ದ ಕಾರ್ಯಕ್ರಮ ಎಲ್ಲ ನೆರವೇರ್ತಾ ಇದೆ ಅಂತ ದೇವರಲ್ಲಿ ಬಂದು ನಮಗೆ ಚಿಕ್ಕವರಿರುವಾಗ ನಮ್ಮ ತಾತಂದರು ಹೇಳ್ತಾ ಇದ್ರು, ಈ ಅಮ್ಮನು ಇಲ್ಲಿ ಗ್ರಾಮ ಪ್ರತಿಷ್ಠೆ ಮಾಡಿಬಿಟ್ಟು ಈ ಕಾಲರ, ಈ ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತಾ ಇತ್ತಂತೆ. ಆವಾಗ ಈ ಅಮ್ಮನನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ನಮ್ಮ ಸುಂದರಪಾಳ್ಯ ಗ್ರಾಮ ದೇವತೆಯಾಗಿ ಎಲ್ಲರನ್ನು ಒಳ್ಳೆ ಇದು ಮಾಡ್ಕೊಂಡು ಬಂದು ಈ ದೊಡ್ಡ ದೊಡ್ಡ ಕಾಯಿಲೆಗಳು ಅದೆಲ್ಲ ಬರ್ತಾರೆ ರಕ್ಷಣೆ ಮಾಡ್ತಿದ್ದಾರೆ. ಈ ತಾಯಿಯ ಕೃಪೆ ಯಾರು ಮನಸ್ಫೂರ್ತಿಯಾಗಿ ಸ್ವಚ್ಛವಾಗಿ ಇಲ್ಲಿ ಬಂದ್ಬಿಟ್ಟು ನಮ್ಮ ಬೇಡಿಕೆಗಳನ್ನು ಬೇಡ್ಕೊಂಡ್ರೆ ಅದು ಸಂಪೂರ್ಣವಾಗಿ ನೆರವೇರ್ತಾ ಇದೆ. ಅದೇ ರೀತಿ ನಮಗೂ ಒಂದು ಯೋಚನೆ ಬಂತು, ಕಾರ್ತಿಕ ಮಾಸದಲ್ಲಿ ನಮ್ಮ ಸುಂದರಪಾಳ್ಯದಲ್ಲಿ ಎಲ್ಲರನ್ನು ಸುಮಂಗಲಿಯರನ್ನು ಮತ್ತೆ ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡು ದೀಪ ಹಚ್ಚಿದ್ರೆ ಒಳ್ಳೇದಂತ ಯಾವುದೋ ಒಂದು ಇದರಲ್ಲಿ ನೋಡಿದ್ವಿ. ಆವಾಗ 8 ವರ್ಷದಿಂದ ನಾವೆಲ್ಲರೂ ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡು ಎಲ್ಲರನ್ನು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡ್ಸ್ಕೊಂಡು ಬರ್ತಾ ಇದೀವಿ. ಇದೇ ರೀತಿ ನಡ್ಸ್ಕೊಂಡು ಬರ್ತೀವಿ. ಮತ್ತೆ ಈ ವರ್ಷದಿಂದ ಈ ಗ್ರಾಮ ದೇವತೆಯ ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡ್ಬೇಕಂತ ಎಲ್ಲರೂ ನಾವು ಕಮಿಟಿಯವರೆಲ್ಲರೂ ಸೇರ್ಬಿಟ್ಟು ನಿರ್ಣಯ ಮಾಡಿದ್ವಿ. ಈ ದೇವಸ್ಥಾನಕ್ಕೆ ಎಲ್ಲರೂ ಎಷ್ಟು ಸಹಾಯ ಆಗುತ್ತೋ 1 ರೂಪಾಯಿಂದ ಇದ್ದು ಸಹಾಯ ಮಾಡ್ಬೋದು. ಎಲ್ರಿಗೂ ಸಹಾಯ ಮಾಡಿದವ್ರಿಗೆಲ್ರಿಗೂ ದೇವರು ಈ ತಾಯಿ ಒಳ್ಳೇದ್ ಮಾಡ್ತಾ ಅಂತ ಭಾವಿಸ್ತಾ ಇದ್ದೀವಿ. ಎಲ್ರಿಗೂ ಸಹಾಯ ಮಾಡ್ಬೇಕಂತ ಕೋರ್ತಾ ಇದ್ದೀವಿ. ಇದು ಒಂದಾನೊಂದು ಕಾಲದಲ್ಲಿ ಏನು ಇಲ್ಲದೆ ಬಯಲಲ್ಲಿ ಇದ್ದಂತ ಅಮ್ಮನವರು ಮತ್ತೆ ಈಗ ಗರ್ಭಗುಡಿ ಮತ್ತು ಆಲಯ ಮುಂದಿನ ಪ್ರಾರಂಗಣ ಎಲ್ಲ ಪುನರ್ ನಿರ್ಮಾಣ ಮಾಡಬೇಕು ಅನ್ನೋ ಸಂಕಲ್ಪ ಆಗಿದೆ. ಇದ್ರ ಮುಖೇನ ನಮ್ಮ ಎಲ್ಲಾ ಭಗವದ್ ಭಕ್ತರೆಲ್ಲರೂ ಧನು ಮನ ಸಹಾಯ ನೀಡಿ ಈ ಒಂದು ಅಮ್ಮನವರ ಆಲಯಕ್ಕೆ ಸಹಕರಿಸಬೇಕು ಅಂತ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ತೇವೆ. ಶ್ರೀ ಪಾಲ್ಪಟಮ್ಮ ದೇವಸ್ಥಾನ 8 ವರ್ಷದಿಂದ ಸುಮಾರು 8 ವರ್ಷದಿಂದ ಕಾರ್ತಿಕ ಮಾಸ ಇದೇ ತರ ನಡ್ಸ್ಕೊಂಡ್ ಬರ್ತಾ ಇದೀವಿ. ಈ ವರ್ಷ ಕೂಡ ಸಹ ಅದೇ ತರ ಎಲ್ಲ ಸುಮಂಗ್ಲಿಯರು ಎಲ್ಲ ಬಂದು ಮನೆಯಿಂದ ದೀಪ ಬೆಳಗಿಸಿ ಹೋಗಿದ್ದಾರೆ. ಇದೇ ತರ ಕಂಟಿನ್ಯೂ ಆಗಿ ಇದೇ ತರ ವರ್ಷನೂ ಇದೇ ತರ ನಡಿಬೇಕಂತ ಕೋರ್ಕೊಳ್ತೀವಿ.